ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಸಸ್ಯವರ್ಗ ಮತ್ತು ಅರಣ್ಯ ಪ್ರದೇಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಕೈಗಾರಿಕೆಗಳು ಅಂದರೆ ಇಂಡಸ್ಟ್ರೀಸ್ ಆಫ್ ಕರ್ನಾಟಕ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಕರ್ನಾಟಕವು ಭಾರತದ ಪ್ರಮುಖ ಕೈಗಾರಿಕಾ ರಾಜ್ಯಗಳಲ್ಲಿ ಒಂದಾಗಿದೆ. ಸಮೃದ್ಧ ನೈಸರ್ಗಿಕ ಸಂಪನ್ಮೂಲಗಳು, ಕೌಶಲ್ಯಪೂರ್ಣ ಮಾನವ ಶಕ್ತಿ, ಹವಾಮಾನ ಹಾಗೂ ತಾಂತ್ರಿಕ ಪ್ರಗತಿಯಿಂದಾಗಿ ರಾಜ್ಯದಲ್ಲಿ ವಿವಿಧ ಬಗೆಯ ಬೃಹತ್ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೆಳೆದು ಬಂದಿವೆ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯವರ ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬ ಕರೆ ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಗೆ ಬಲವಾದ ತಡಿಪಾಯವನ್ನು ಹಾಕುತ್ತೆ. ಸೊ ಮೊದಲಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಯಿತು. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ VISL ಸ್ಥಾಪನೆ 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ಆರಂಭಿಕ ಹೆಸರು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್. ಸೊ GSW ಸ್ಟೀಲ್. ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಬಳಿ ಖಾಸಗಿ ವಲಯದ ಅತ್ಯಂತ ಬೃಹತ್ ಜಿಂದಾಲ್ ವಿಜಯನಗರದ ಸ್ಟೀಲ್ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತಿದೆ. ಇದು ಕಬ್ಬಿಣ ಮತ್ತು ಉಕ್ಕಿನ ಬಗ್ಗೆ. ಈಗ ಹತ್ತಿ ಬಟ್ಟೆ ಕೈಗಾರಿಕೆ ಅಂದರೆ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಆಧಾರಿತ ನೇಯ್ಗೆ ಕೈಗಾರಿಕೆ ಆಗಿದೆ. ಸ್ಥಾಪನೆ 1884ರಲ್ಲಿ ಕಲಬುರಗಿಯಲ್ಲಿ ಮೊದಲ ಆಧುನಿಕ ಹತ್ತಿ ಬಟ್ಟೆ ಗಿರಣಿ ಅಂದರೆ ಎಲ್ಗಿನ್ ಮಿಲ್ ಸ್ಥಾಪನೆ ಆಗಿತ್ತು. ನಂತರ 1888ರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಉಲ್ಲನ್, ಕಾಟನ್ ಆ್ಯಂಡ್ ಸಿಲ್ಕ್ ಮಿಲ್ಸ್, ಬಿನಾನಿ ಮಿಲ್ಸ್ ಆರಂಭವಾಯಿತು. ಪ್ರಮುಖ ಕೇಂದ್ರಗಳು ದಾವಣಗೆರೆ. ಒಮ್ಮೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎನಿಸಿಕೊಂಡಿತ್ತು. ಹುಬ್ಬಳ್ಳಿ, ಗದಗ್, ಇಳಕಲ್, ಬೆಳಗಾವಿ ಮತ್ತು ಗೋಕಾಕ್. ಸ್ನೇಹಿತರೆ, ಇಷ್ಟು ಹತ್ತಿ ಬಟ್ಟೆ ಕೈಗಾರಿಕೆ. ಈಗ ಸಕ್ಕರೆ ಕೈಗಾರಿಕೆ ಅಂದರೆ ಶುಗರ್ ಇಂಡಸ್ಟ್ರಿ. ಕಬ್ಬು ಆಧಾರಿತ ವಾಣಿಜ್ಯ ಕೈಗಾರಿಕೆಯಾಗಿದ್ದು ಮಂಡ್ಯದಲ್ಲಿ 1933ರಲ್ಲಿ ಪ್ರಥಮ ಮೈಸೂರು ಶುಗರ್ ಕಂಪನಿ ಮೈಶುಗರ್ ಪ್ರಾರಂಭವಾಯಿತು. ಪ್ರಮುಖ ಜಿಲ್ಲೆಗಳು ಬೆಳಗಾವಿ. ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಕಾರಿ ಕಾರ್ಖಾನೆಗಳನ್ನು ಹೊಂದಿದೆ. ಮಂಡ್ಯ, ಬಾಗಲಕೋಟೆ, ವಿಜಯಪುರ, ಶಿವಮೊಗ್ಗ ಮತ್ತು ಬಳ್ಳಾರಿ. ಸೊ ಕಾಗದದ ಕೈಗಾರಿಕೆ ಅಂದರೆ ಪೇಪರ್ ಇಂಡಸ್ಟ್ರಿ. ಸ್ನೇಹಿತರೆ, ಸ್ಥಾಪನೆ 1936ರಲ್ಲಿ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ಸ್ MPM ಪ್ರಾರಂಭವಾಯಿತು. ಸ್ನೇಹಿತರೆ, 1936ರಲ್ಲಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇತರ ಪ್ರಮುಖ ಕೇಂದ್ರಗಳು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ, ಖಾಸಗಿ ವಲಯದ ಬೃಹತ್ ಕಾಗದ ಕಾರ್ಖಾನೆ ಇದೆ. ನಂಜನಗೂಡು ಹಾಗೆ ಕೃಷ್ಣರಾಜ ನಗರ. ಇಷ್ಟು ಪೇಪರ್ ಇಂಡಸ್ಟ್ರಿ ಬಗ್ಗೆ. ಈಗ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ IT ಆ್ಯಂಡ್ BT ಇಂಡಸ್ಟ್ರಿ. ಕರ್ನಾಟಕವು ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಸೊ ಜ್ಞಾನ ಆಧಾರಿತ ಕೈಗಾರಿಕಾ ಕೇಂದ್ರ, ನಾಲೆಡ್ಜ್ ಹಬ್ ಅಂತ ಕರಿತೀವಿ. ಸೊ ಅದರಲ್ಲಿ 2 ವಿಧ: ಮಾಹಿತಿ ತಂತ್ರಜ್ಞಾನ IT, ಜೈವಿಕ ತಂತ್ರಜ್ಞಾನ BT. ಸೊ ಮಾಹಿತಿ ತಂತ್ರಜ್ಞಾನ ಬೆಂಗಳೂರು, ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಸೊ ಜೈವಿಕ ತಂತ್ರಜ್ಞಾನ ಬಯೋಕಾನ್, ಜಾಗತಿಕ ರಿಸರ್ಚ್ ಹಬ್. ಸೊ ಮಾಹಿತಿ ತಂತ್ರಜ್ಞಾನ
ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಇನ್ಫೋಸಿಸ್, ವಿಪ್ರೋ, TCS ನಂತಹ ಜಾಗತಿಕ ಕಂಪನಿಗಳ ಪ್ರಧಾನ ಕಚೇರಿಗಳು ಇಲ್ಲಿವೆ. ಸೊ ಜೈವಿಕ ತಂತ್ರಜ್ಞಾನ, ಭಾರತದ ಒಟ್ಟು ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ 35% ಹೆಚ್ಚು ಕಂಪನಿಗಳು ಕರ್ನಾಟಕದಲ್ಲೇ ಇವೆ. ಉದಾಹರಣೆ ಕಿರಣ್ ಮಜುಂದಾರ ಶಾ ಅವರ ಬಯೋಕಾನ್ ಕಂಪ್ನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸಾರ್ವಜನಿಕ ವಲಯದ ಬೃಹತ್ ಎಂಜಿನಿಯರಿಂಗ್ ಕೈಗಾರಿಕೆಗಳು. ಓಕೆ, ಸೊ ಎಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನೇಕ ಪ್ರಮುಖ ಸಾರ್ವಜನಿಕ ರಕ್ಷಣಾ ಮತ್ತು ಬಾಹ್ಯಾಕಾಶ ಕೈಗಾರಿಕೆಗಳಿವೆ. ಮೊದಲನೇದಾಗಿ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ತಯಾರಿಕೆ. ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಬಾಹ್ಯಾಕಾಶ ಮತ್ತು ಉಪಗ್ರಹನ ತಂತ್ರಜ್ಞಾನ. BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಎಲೆಕ್ಟ್ರಾನಿಕ್ ಮತ್ತು ರಕ್ಷಣಾ ಉಪಕರಣಗಳನ್ನು ತಯಾರಿಸೋದು. BHEL, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ವಿದ್ಯುತ್ ಉಪಕರಣಗಳು. BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, ಗಣಿ ಮತ್ತು ರೈಲು ಉಪಕರಣಗಳ ತಯಾರಿಕೆ. ಸೊ ಇಷ್ಟು ಸಾರ್ವಜನಿಕ ವಲಯದ ಬೃಹತ್ ಎಂಜಿನಿಯರಿಂಗ್ ಕೈಗಾರಿಕೆಗಳು. ಈಗ ನೋಡೋಣ, ನಿಮಗೆ ಈಸಿ ಆಗಲಿ ಅಂತ ಒಂದು ಕೋಷ್ಟಕವನ್ನು ರೆಡಿ ಮಾಡಿದ್ದೀವಿ. ಸೊ ಮೊದಲನೇ ಕಾಲಮ್ ಬಂದು ಕೈಗಾರಿಕೆ. ಸೊ ಮೊದಲ ಪ್ರಮುಖ ಕೇಂದ್ರ, ಪ್ರಸಿದ್ಧ ಹೆಸರು ಮತ್ತು ವಿಶೇಷತೆ. ಮೊದಲಿಗೆ ಕಬ್ಬಿಣ ಅಥವಾ ಉಕ್ಕು, ಭದ್ರಾವತಿ VASL, ತೋರಣಗಲ್ಲು JSW. ವಿಶೇಷತೆ, ದಕ್ಷಿಣ ಭಾರತದ ಪ್ರಥಮ ಉಕ್ಕು ಕಾರ್ಖಾನೆ ಇದಾಗಿದೆ. ಸೊ ನೆಕ್ಸ್ಟ್ ಹತ್ತಿ ಬಟ್ಟೆ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಇಳಕಲ್. ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾಯಿದ್ರು, ಸೊ ಅದೇ ವಿಶೇಷತೆ. ಸೊ ನೆಕ್ಸ್ಟ್ ಸಕ್ಕರೆ, ಮಂಡ್ಯ, ಮೈಸೂಗರ್ ಅಥವಾ ಬೆಳಗಾವಿ. ಕೃಷಿ ಆಧಾರಿತ ಬೃಹತ್ ಕೈಗಾರಿಕೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಮಾಹಿತಿ ತಂತ್ರಜ್ಞಾನ, ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಬೆಂಗಳೂರು. ಸೊ ಕಾಗದ ಬಂದು ಭದ್ರಾವತಿ MPM ಅಂತ, ಸೊ ದಾಂಡೇಲಿ ಅಂತ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ಇಷ್ಟು ಇದಾಗಿತ್ತು ಇವತ್ತಿನೊಂದು ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಡಿಬೇಡಿ ಸ್ನೇಹಿತರೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.